ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಹೇಳಿಕೊಡಲಿಕ್ಕೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ವರ್ಬ್ಸ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ವಿ, ಕೈಂಡ್ಸ್ ಆಫ್ ವರ್ಬ್ಸ್. ಅದರಲ್ಲಿ ದ ಮೇನ್ ಪ್ರಿನ್ಸಿಪಲ್ ವರ್ಬ್ ಈಸ್ ಫರ್ದರ್ ಡಿವೈಡೆಡ್ ಆರ್ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್. ಆ ಮೇನ್ ವರ್ಬ್ ಏನದ, ಪ್ರಿನ್ಸಿಪಲ್ ವರ್ಬ್ ಅಂತ ಏನಂತೀವಿ, ಮುಖ್ಯ ಅಥವಾ ಪ್ರಧಾನ ಕ್ರಿಯಾಪದ ಏನದ, ಅದು ಮತ್ತೆ 2 ಥರನಾಗಿ ವಿಂಗಡಣೆ ಆಗ್ತದೆ. ದ ಮೇನ್ ಪ್ರಿನ್ಸಿಪಲ್ ವರ್ಬ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್. ಒನ್ ಈಸ್ ದಿ ಟ್ರಾನ್ಸಿಟಿವ್ ವರ್ಬ್, ಸಕರ್ಮಕ ಕ್ರಿಯಾಪದ. ಇನ್ನೊಂದು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ, ಅದಕ್ಕೆ ಅಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಅ ಟ್ರಾನ್ಸಿಟಿವ್ ವರ್ಬ್ ಈಸ್ ಒನ್ ವಿಚ್ ರಿಕ್ವೈರ್ಸ್ ಎನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ಸ್ ಸೆನ್ಸ್. ಕರ್ಮಪದವನ್ನು ಹೊಂದಿರುವ ಅಥವಾ ಹೊಂದಲು ಅಪೇಕ್ಷಿಸುವ ಕ್ರಿಯಾಪದಗಳನ್ನು ನಾವು ಸಕರ್ಮಕ ಕ್ರಿಯಾಪದಗಳು ಅಂತ ಕರಿತೀವಿ. ಕರ್ಮಪದವನ್ನು ಹೊಂದಿರುವ ಅಥವಾ ಹೊಂದಲು ಬಯಸುವ ಅಪೇಕ್ಷಿಸುವ ಕ್ರಿಯಾಪದಗಳನ್ನು ಸಕರ್ಮಕ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ವರ್ಬ್ಗೆ ಹೂ ಎಂದು ಪ್ರಶ್ನಿಸಿದಾಗ ಸಬ್ಜೆಕ್ಟ್ ಕರ್ತೃಪದ ಸಿಗುತ್ತದೆ. ವರ್ಬ್ಗೆ ಕ್ರಿಯಾಪದಕ್ಕೆ ಹೂ ಅಂಥೇಳಿ ನಾವು ಪ್ರಶ್ನೆ, ಯಾರು ಅಂಥೇಳಿ ಪ್ರಶ್ನೆ ಮಾಡಿದಾಗ ಅದು ಕರ್ತೃಪದ ಸಬ್ಜೆಕ್ಟ್ ನಮಗೆ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ಗೆ, ಸಬ್ಜೆಕ್ಟ್ ಮತ್ತು ವರ್ಬ್ಗೆ ವಾಟ್ ಮತ್ತು ಹೂಮ್ ಅಂತ ಪ್ರಶ್ನೆ ಮಾಡಿದ್ದೀವಿ ಅಂದ್ರೆ ಆವಾಗ ಆಬ್ಜೆಕ್ಟ್ ಸಿಗ್ತದೆ. ವರ್ಬ್ಗೆ ಹೂ ಅಂತ ಪ್ರಶ್ನಿಸಿದಾಗ ಕರ್ತೃಪದ ಸಬ್ಜೆಕ್ಟ್ ಸಿಗ್ತದೆ. ಸಬ್ಜೆಕ್ಟ್ ಮತ್ತು ವರ್ಬ್ಗೆ ನಾವು ವಾಟ್ ಮತ್ತು ಹೂಮ್ ಎಂದು ಪ್ರಶ್ನೆ ಮಾಡಿದ್ದೀವಿ ಅಂದ್ರೆ ಆವಾಗ ಆಬ್ಜೆಕ್ಟ್ ಕರ್ಮಪದ ನಮಗೆ ಸಿಗ್ತದೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ರಾಜು ಈಟ್ಸ್. ರಾಜು ಈಟ್ಸ್ ವಾಟ್ ಅಂಥೇಳಿ ಪ್ರಶ್ನೆ ಮಾಡಿದ್ದೀವಿ ಅಂದರೆ, ಏನನ್ನು ಅಂಥೇಳಿ ಪ್ರಶ್ನೆ ಮಾಡಿದ್ದೀವಿ ಅಂದರೆ ರಾಜು ಈಟ್ಸ್ ಆ ಮ್ಯಾಂಗೋ. ರಾಜು ಈಟ್ಸ್ ಆ ಮ್ಯಾಂಗೋ. ಇಲ್ಲಿ ರಾಜು ಸಬ್ಜೆಕ್ಟ್, ಈಟ್ಸ್ ವರ್ಬ್. ಇಲ್ಲಿ ರಾಜು ಸಬ್ಜೆಕ್ಟ್, ಈಟ್ಸ್ ವರ್ಬ್, ಮ್ಯಾಂಗೋ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ 3 ಬಂತಿಲ್ಲಿ. ಅದೇ ರೀತಿ ಅನುರಾಧ ಸಿಂಗ್ಸ್. ಅನುರಾಧ ಸಿಂಗ್ಸ್ ವಾಟ್ ಅಂಥೇಳಿ ನಾವು ಪ್ರಶ್ನೆ ಮಾಡಿದಾಗ ಇಲ್ಲಿ ಅನುರಾಧ ಸಿಂಗ್ಸ್ ಅ ಸಾಂಗ್ ಅಂಥೇಳಿ ಬರ್ತದೆ. ಅನುರಾಧ ಸಿಂಗ್ಸ್ ಅ ಸಾಂಗ್. ಇಲ್ಲಿ ಅನುರಾಧ ಸಬ್ಜೆಕ್ಟ್, ಸಿಂಗ್ಸ್ ವರ್ಬ್. ಇಲ್ಲಿ ಅನುರಾಧ ಸಿಂಗ್ಸ್ ಸಬ್ಜೆಕ್ಟ್, ಸಿಂಗ್ಸ್ ವರ್ಬ್ ಮತ್ತು ಸಾಂಗ್ ಆಬ್ಜೆಕ್ಟ್. ಈ ರೀತಿ ಆಬ್ಜೆಕ್ಟನ್ನು ಹೊಂದಲು ಬಯಸುವಂಥ ಪದಗಳು, ಹೊಂದಲು ಬಯಸುವಂಥ ಪದಗಳಿಗೆ ನಾವು ಏನಂತೀವಿ, ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಸಕರ್ಮಕ ಕ್ರಿಯಾಪದಗಳು ಅಂತ ಕರಿತೀವಿ. ಇನ್ನಷ್ಟು ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಐ ಡ್ರಿಂಕ್ ಮಿಲ್ಕ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಡ್ರಿಂಕ್ ಅನ್ನೋದು ವರ್ಬ್ ಮತ್ತು ಮಿಲ್ಕ್ ಆಬ್ಜೆಕ್ಟ್. ಅದೇ ರೀತಿ ಶಶಿ ರೈಟ್ಸ್ ಅ ಲೆಟರ್. ಶಶಿ ರೈಟ್ಸ್ ಅ ಲೆಟರ್. ಇಲ್ಲಿ ಲೆಟರ್ ಆಬ್ಜೆಕ್ಟ್, ರೈಟ್ಸ್ ವರ್ಬ್ ಮತ್ತು ಶಶಿ ಸಬ್ಜೆಕ್ಟ್. ಯು ಸೆಲ್ ಬುಕ್ಸ್. ಇಲ್ಲಿ ಬುಕ್ಸ್ ಆಬ್ಜೆಕ್ಟ್, ಸೆಲ್ ವರ್ಬ್, ಯು ಅನ್ನೋದು ಸಬ್ಜೆಕ್ಟ್ ಆಗ್ತದೆ. ಅದೇ ರೀತಿ ದೇ ಬ್ರಿಂಗ್ ಫ್ಲವರ್ಸ್. ದೇ ಬ್ರಿಂಗ್ ಫ್ಲವರ್ಸ್. ಫ್ಲವರ್ಸ್ ಆಬ್ಜೆಕ್ಟ್ ಆಗ್ತದೆ, ಬ್ರಿಂಗ್ ವರ್ಬ್ ಮತ್ತು ದೇ ಅನ್ನೋದು ಸಬ್ಜೆಕ್ಟ್ ಆಗ್ತದೆ. ಈ ರೀತಿ ಆಬ್ಜೆಕ್ಟ್ ಅಂದರೆ ಕರ್ಮಪದವನ್ನು ಹೊಂದಲು ಬಯಸುವಂಥ ಅಥವಾ ಅಪೇಕ್ಷಿಸುವಂಥ ಪದಗಳಿಗೆ ನಾವು ಸಕರ್ಮಕ ಕ್ರಿಯಾಪದಗಳಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.